ಎನ್ನುವಂತಹ ಹೆಸರು ಸರ್ವೋತ್ತಮನಾದಂತಹ ಆ ಶ್ರೀರಾಮಚಂದ್ರನ ಹೆಸರು. ಯಾಕೆ ಅಂತಂದ್ರೆ ರಘು ಅಂತಂದ್ರೆ ರಘುಕುಲ ಅಂತ, ರಘುವಂಶ ಅಂತ ಅರ್ಥ. ಆ ರಘುವಂಶವನ್ನೇ ನಂದನ ಅಂತಂದ್ರೆ ಸಂತೋಷವನ್ನ ಪಡಿಸಿದಂತವನು, ರಘುವಂಶದಲ್ಲಿ ಬಂದಂತಹ ಎಲ್ಲರನ್ನೂ ಕೂಡ ಸಂತೋಷಪಡಿಸಿದಂತವನಾದ್ದರಿಂದಾಗಿ ಆ ಶ್ರೀರಾಮಚಂದ್ರನಿಗೆ ರಘುನಂದನ ಅಂತ ಹೆಸರು ಬಂತು. ಇವರೂ ಕೂಡ ರಘುನಂದನರೇ ಆಗಿದ್ದಾರೆ. ಯಾಕೆ ಅಂತಂದ್ರೆ ರಘು ಅಂತಂದ್ರೆ ಅಲ್ಲಿ ರಘುವಂಶವನ್ನ ತೆಗೆದುಕೊಂಡಂತೆ ಇಲ್ಲಿ ಆ ರಘುವಂಶದಲ್ಲಿ ಬಂದಂತಹ ಶ್ರೀರಾಮಚಂದ್ರ ತಾನೇ ಸ್ವತಃ ತನ್ನ ಕೈಯಿಂದ ಸ್ವಹಸ್ತದಿಂದ ಅದನ್ನ ಪೂಜಿಸಿರುವಂತಹ ಪ್ರತಿಮೆ ಶ್ರೀ ಮೂಲರಾಮಚಂದ್ರ ದೇವರ ಪ್ರತಿಮೆ. ಅಂತಹ ಪ್ರತಿಮೆ ನಮ್ಮ ಪರಂಪರಾಗತವಾಗಿ ಅವಿಚ್ಛಿನ್ನವಾಗಿ ಮಧ್ವಾಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು, ರಾಮಚಂದ್ರ ತೀರ್ಥರವರೆಗೂ ಕೂಡ ಅವಿಚ್ಛಿನ್ನವಾಗಿ ಆ ಒಂದು ಪ್ರತಿಮೆ ಎನ್ನುವಂತದ್ದು ಬಂದಿದೆ. ಹಾಗಾಗಿ ಅವಿಚ್ಛಿನ್ನವಾಗಿ ಬಂದಂತಹ ಆ ಪ್ರತಿಮೆಯನ್ನ ರಘುನಂದನ ತೀರ್ಥ ಶ್ರೀಪಾದಂಗಳವರು ಮರಳಿ ನಮ್ಮ ಸಂಸ್ಥಾನಕ್ಕೆ ತಂದುಕೊಟ್ಟು ನಮ್ಮ ಈ ಒಂದು ಪರಂಪರೆಯಲ್ಲಿ ಬಂದಂತಹ ಎಲ್ಲರನ್ನೂ ಸಂತೋಷಪಡಿಸಿದರಾದ್ದರಿಂದಾಗಿ ಆ ರಘುನಂದನ ಎನ್ನುವಂತಹ ಹೆಸರು ಅವರಿಗೆ ಅಷ್ಟೇ ಸಾರ್ಥಕವಾಗಿದೆ. ಶುಭಲೀಲಾ ಜಗನ್ಮೂಲ ರಾಮಂ ಪೂರ್ಣಧೀಯಾರ್ಚಿತಂ ಪೂರ್ಣಧೀಯ